ಲಭ್ಯವಿದೆ. ಇಲ್ಲಿ ಹಲವಾರು ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳು ಮತ್ತು ವಿದ್ಯಾರ್ಥಿನಿಯರು ಇಲ್ಲಿ ಹಲವಾರು ರೀತಿಯಿಂದ ಇನ್ವೆಸ್ಟಿಗೇಷನಿಗೆ ಬರ್ತಾ ಇರ್ತಾರೆ. ಮತ್ತು ಇನ್ನೂ ತುಂಬ ಹೇಳ್ಬೇಕಂದ್ರೆ ಇಲ್ಲೆಲ್ಲ ಪಾಂಡವರ ದಾರಿ ಅಂತಂದು ಹಲವಾರು ಕಲ್ಲುಗಳು ಇದ್ದಾವೆ. ಮತ್ತು ಇಲ್ಲಿ ಒಂದು ದೊಡ್ಡ ಕೃಷ್ಣದೇವರಾಯನ ಕಾಲದಲ್ಲಿ ಕಟ್ಟಿದ ಕೆರೆ ಇದೆ, ದೊಡ್ಡ ಕೆರೆ. ಇನ್ನು ಶಾಸನವಾಗಿ ಭಾಳ ಹುಡುಕಿದ್ರೆ ಸಿಗ್ತಾ ಇದೆ, ತುಂಬಾ ಸಿಗ್ತವೆ. ಸಂಶೋಧನಾ ತಂಡವು ಉಪ್ಪಾರಳ್ಳಿ ಸಂಗೀತ ನಾದಮಯ ಎಷ್ಟಿದೆ ಕಲ್ಲು ಹೇಳಿ, ಎಷ್ಟು ಕಲ್ಲಿದೆ? ಇಲ್ಲಿ ಯಾವ ಚಿತ್ರ ಅಂದೆಲ್ಲ ಇದೆ ಸರ್. ಜಿಲ್ಲೆಯ ಹೊಸಪೇಟೆ ತಾಲೂಕಿನ ಧರ್ಮಸಾಗರದ ಬಳಿ ಇರುವಂಥ ಬಿಳಿಗುಡ್ಡದ ಬಳಿ ನಾವು ಪ್ರಾಗೈತಿಹಾಸಿಕ ನೆಲೆಯೊಂದನ್ನು ಹೊಸದಾಗಿ ಸಂಶೋಧನೆ ಮಾಡಿದ್ವಿ. ಧರ್ಮಸಾಗರದಿಂದ ಉಪ್ಪಾರಳ್ಳಿಗೆ ಹೋಗುವಂಥ ಮಾರ್ಗ ಮಧ್ಯದಲ್ಲಿ ಈ ಒಂದು ಬಿಳಿಗುಡ್ಡ ಎನ್ನುವಂಥ ಒಂದು ಸ್ಥಳ ಬರ್ತದೆ. ಅದನ್ನು ಸ್ಥಳೀಯವಾಗಿ ಜನರು ಕರೇಕಲ್ಗುಡ್ಡ ಅಂತಲೂ ಕರೀತಾರೆ. ಈ ಕರೇಕಲ್ಗುಡ್ಡದಲ್ಲಿ ನವಶಿಲಾಯುಗಕ್ಕೆ ಸಂಬಂಧಪಟ್ಟಂಥ ಅಂದರೆ ಕ್ರಿಸ್ತಪೂರ್ವ 3000 ವರ್ಷದ ಹಿಂದಿನ ಆದಿಮಾನವ ಮಾಡಿರುವಂಥ ಕೆಲವು ಕುಟ್ಟು ಚಿತ್ರಗಳನ್ನು ನಾವು ಇಲ್ಲಿ ಗುರುತಿಸಿದ್ದೇವೆ. ಬಹುಶಃ ಬಳ್ಳಾರಿ ಜಿಲ್ಲೆ ಮತ್ತು ವಿಜಯನಗರ ಜಿಲ್ಲೆ ಭಾಳ ಪ್ರಾಚೀನ ಕಾಲದಿಂದಲೂ ಕೂಡ ಚರಿತ್ರೆಗೆ ಹೆಸರಾಗಿರುವಂಥ ಒಂದು ಸ್ಥಳ. ಅದೇ ರೀತಿ ಆದಿಮಾನವನ್ನು ನೆಲೆಸಿರುವಂಥ ಅನೇಕ ಕುರುಹುಗಳು ನಮಗೆ ಈ ಸ್ಥಳದಲ್ಲಿ ಸಿಗ್ತವೆ. ಈ ಸ್ಥಳಕ್ಕೆ ಹತ್ತಿರವಾಗಿರುವಂಥ ದರೋಜಿಯಲ್ಲಿ ನಮಗೆ ಆದಿಮಾನವನ ಕುರುಹುಗಳು ಸಿಕ್ಕಿದ್ದಾವೆ. ಅದೇ ರೀತಿ ಬೇರೆ ಬೇರೆ ಭಾಗದಲ್ಲಿ ಕೂಡ ಸಿಕ್ಕಿದ್ದಾವೆ. ಈ ಕರೇಕಲ್ಗುಡ್ಡದಲ್ಲಿ ನಮಗೆ ಭಾಳ ವಿಶೇಷವಾಗಿ ನವಶಿಲಾಯುಗ ಕಾಲಕ್ಕೆ ಸಂಬಂಧಪಟ್ಟಂಥ ಕುಟ್ಟು ಚಿತ್ರಗಳು ಸಿಗ್ತವೆ.